ಮನುಷ್ಯನ ಯೋಗ್ಯತೆ ಅವನ ನಾಲಿಗೆಯಿಂದ ಗೊತ್ತಾಗುತ್ತೆ. ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಯಾವ ರಣಹೇಡಿಯ, ಯೋಗ್ಯತೆ ಇಲ್ಲದ ರಣಹೇಡಿಯ ಕಡೆಯ ಅಸ್ತ್ರವೇ ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥದ್ದು. ಜೊತೆಗೆ ಇದು ಕಾಂಗ್ರೆಸ್ನ DNA ಬಂದ್ಬಿಟ್ಟಿದೆ. ಸೋನಿಯಾ ಗಾಂಧಿ ಸುಮಾರು 1.5 ದಶಕದಿಂದ ಯಾವುದು ಮೋದಿಯವ್ರನ್ನ ಮೌಖಿಕ ಸೌದಾಗರ ಅಂತ ಹೇಳಿದ್ರು, ಆವತ್ತಿಂದ ಶುರುವಾಗಿದ್ದಂತಹ ಏನೋ ಒಂದು ಅವರ ಕೆಟ್ಟ ನಡವಳಿಕೆಗಳು ದಿನ ಬರ್ತಾ ಇದ್ದಾವೆ. ಯಾವಾಗ ಲೀಡರ್ಗಳ ಬಾಯೆಲ್ಲ ನೀವು ಬರೋಕ್ಕೆ ಶುರು ಮಾಡ್ತವೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಸಹಜವಾಗಿ DNA ಒಳಗಡೆ ಬಂದುಬಿಟ್ಟಿದೆ. ಯಾಕೆ ಅಂತ ಹೇಳಿದರೆ, ಸತತ ಸೋಲಿನಿಂದ ಹತಾಶರಾಗೋಗಿದ್ದಾರೆ, ಅಧಿಕಾರ ವಂಚಿತರಾಗಿದ್ದಾರೆ, ಇನ್ನು ಜನ್ಮದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತಾಗೋಗಿದೆ. ಯಾಕೆ ಅಂತ ಹೇಳಿದ್ರೆ, ಅಧಿಕಾರಕ್ಕೆ ತರಬೇಕಾದಂಥ ಲೀಡರ್ಗಳೇ ಉಳ್ಕೊಂಡಿಲ್ಲ ಅಲ್ಲಿ. ಆ ಲೀಡರ್ಗಳನ್ನು ಹೇಳಿದ್ನಲ್ಲ, ಯೋಗ್ಯತೆ ಇಲ್ದಿರ್ತಕ್ಕಂಥ ರಣಹೇಡಿಗಳ ಲೀಡರ್ಗಳು ಇರ್ತಕ್ಕಂಥದ್ದು. ಇಂಥದ್ರಲ್ಲಿ ಕಾರ್ಯಕರ್ತರಿಗಾಗಲಿ ನಾಯಕರುಗಳಿಗಾಗಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆ ಹೊರಟಾಗಿದೆ. ಹಾಗಾಗಿ ಫ್ರಸ್ಟ್ರೇಷನ್ನು. ಮೋದಿಯವರು ಏನು ಹೇಳಿದ್ರು, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ, ಆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಇವರ ನಾಲ್ಗೆಗಳಿಂದ, ಇವರ ವರ್ತನೆಗಳಿಂದ, ಇವರ ಚಿಂತನೆಗಳಿಂದ ಕಾಂಗ್ರೆಸ್ ಅವರೇ ಅವರ ಸಮಾಧಿಯನ್ನು ಅವರೇ ತೋಡ್ಕೊತಾ ಇದ್ದಾರೆ, ಅವರ ಶವಪೆಟ್ಟಿಗೆಗೆ ಅವರೇ ಮಳೆ ಹೊಡ್ಕೊತಾ ಇದ್ದಾರೆ. ಇದಕ್ಕೆ ಜನನೂ ಕೂಡ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾಗಿ ಜನ ಯಾರೂ ಕಾಂಗ್ರೆಸ್ಸನ್ನು ಸೀರಿಯಸ್ ಆಗಿ ತಗೊತಲೇ ಇಲ್ಲ. ಅವ್ರು ಎಲ್ಲಿಡಬೇಕೋ ಅಲ್ಲಿ ಚೆನ್ನಾಗಿಟ್ಟಿದ್ದಾರೆ. ಪದೇ ಚುನಾವಣೆ, ಮೊನ್ನೆ ಬಿಹಾರ್ ಚುನಾವಣೆಯಲ್ಲೂ ಅಷ್ಟೇ ಮೋದಿಯವರ ತಾಯಿಯ ಬಗ್ಗೆ ಮಾತಾಡಿದ್ರು. ಜನ ಎಲ್ಲಿಡಬೇಕು ಅಲ್ಲಿ ಇಟ್ಟಿದ್ದಾರೆ ಅವ್ರನ್ನ. ಈಗಲೂ ಈ ಥರನೇ ಮಾತಾಡ್ಕೊಂಡು ಹೋಗಲಿ. ಇನ್ನೆಷ್ಟು ದಿವಸ ಒಂದು 2-3 ಕಡೆ ಉಳ್ಕೊಂಡಿದ್ದಾರೆ, ಅದು ಕೂಡ ಇನ್ನು 1 ವರ್ಷ 1.5 ವರ್ಷದಲ್ಲಿ ಸಂಪೂರ್ಣವಾಗಿ ನಾಶ ಅವರಾಗವರೇ ಮಾಡ್ಕೊತಾರೆ. ಹಾಗಾಗಿ ದಯಮಾಡಿ ನಾವಂತೂ ಅವ್ರನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ.